ವಿಡಿಯೋದೊಂದಿಗೆ ನಾವು ಇದ್ದೇವೆ. ಸೊ ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಸರ್ಫೇಸ್ ಹೇಗೆ ಡ್ರಾ ಮಾಡೋದು ಅಂತ ಹೇಳಿಕೊಟ್ಟಿದ್ದೆ. ಇವತ್ತು ಇದರಲ್ಲಿ ಮೆಶ್ ಹೇಗೆ ಗ್ರಿಡ್ ಹಾಕಿ ಯಾವ ತರ ಮೆಶ್ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ಹೇಳಿಕೊಡ್ತೇನೆ. ಸೊ ಫಸ್ಟಿಗೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡುವ. ಸೊ ಫಸ್ಟಿಗೆ ಸರ್ಫೇಸ್ ಮೇಲೆ ಕ್ಲಿಕ್ ಮಾಡಿ, ಅದಾದ ನಂತರ ಇಲ್ಲಿ ಪ್ಯಾನಲ್ ಆಪ್ಷನ್ಗೆ ಹೋಗಿ ಕ್ರಿಯೇಟ್ ಪ್ಯಾನಲಿಂಗ್ ಗ್ರಿಡ್, ಅದರಲ್ಲಿ ಸರ್ಫೇಸ್ ಡೊಮೈನ್ ನಂಬರ್. ಓಕೆ, ಇದು ಆಕ್ಚುಲಿ ರೆಕ್ಟಾಂಗಲ್ ಯಾಕೆ ಬರ್ತಿದೆ ಅಂದ್ರೆ ನಾನು ಈ ಸರ್ಫೇಸ್ ಕ್ರಿಯೇಟ್ ಮಾಡಿರೋದು ಲಾಫ್ಟ್ ಆಪ್ಷನ್ ಯೂಸ್ ಮಾಡಿಕೊಂಡು, ಇದು ಬರ್ತಾ ಇದೆ. ಸೊ ನಾವು ಇಲ್ಲಿ ಯಾವ್ದು ಆಪ್ಷನ್ ಯೂಸ್ ಮಾಡಬೇಕು, ಸಾರಿ ಇಲ್ಲಿ ಸರ್ಫೇಸ್ ಎಕ್ಸ್ಟ್ರೂಡ್ ಕರ್ವ್ ಟು ದ ಪಾಯಿಂಟ್, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಇವಾಗ ಸೆಲೆಕ್ಟ್ ಕರ್ವ್ ಟು ಎಕ್ಸ್ಟ್ರೂಡ್ ಕರ್ವ್ ಸೆಲೆಕ್ಟ್ ಮಾಡಿ, ಕರ್ವ್ ಎಂಟರ್, ಪ್ರೆಸ್ ಎಂಟರ್ ವೆನ್ ಇಟ್ಸ್ ಡನ್. ಸೊ ಇವಾಗ ಸೊ ಇದು ಹೈಟ್ ಎಷ್ಟಿದೆ ಆಕ್ಚುಲಿ, height from red line it is 120. So 0, minus 120, 0, enter. Yes. So ivaga let's try to create paneling grid surface domain number. So ivaga ಆಪ್ಷನ್ ಬರ್ತಾ ಇದೆ. ಸೊ ಇಲ್ಲಿ ಯು ಮತ್ತೆ ವಿ, ನಾನು ಯು ಬಂದ್ಬಿಟ್ಟು 30 ಕೊಡ್ತಾ ಇದ್ದೇನೆ, ಅಂಡ್ ವಿ ಬಂದ್ಬಿಟ್ಟು 8. ಸಾರಿ, ಇದು ಉಲ್ಟಾ ಆಯ್ತು. ವಿ ಆಕ್ಚುಲಿ 30, ಯು ಈಕ್ವಲ್ ಟು 8 ಕೊಡ್ಬೇಕು. ಯು ಈಕ್ವಲ್ ಟು 8, ವಿ ಈಕ್ವಲ್ ಟು 30, ಅಂದರೆ 1 ಮೀಟರ್ ಇಲ್ಲಿ ಸ್ಕ್ವೇರ್ ಬರೋ ಥರ, ಆಲ್ಮೋಸ್ಟ್ ಸ್ಕ್ವೇರ್ ಬರೋ ಥರ ಮಾಡಬೇಕು. ಓಕೆ, ಸೊ ಇದು ಆಲ್ಮೋಸ್ಟ್ 9.4 ಇದೆ ಡೈಮೀಟರ್, ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ 8 ಕೊಟ್ಟದ್ದು. ಅದಾದ ನಂತರ 30. ಓಕೆ, ಇಷ್ಟಾದ್ಮೇಲೆ ಎಂಟರ್ ಕೊಡುವಾಗ ಇದು ಫುಲ್ ಸೆಲೆಕ್ಟ್ ಆಯಿತು. ಇದಾದ ನಂತರ ಪೆನಲ್ ಬಂದು ಪ್ಯಾನಲಿಂಗ್ ಫ್ರಮ್ ಗ್ರಿಡ್, ಅದರಲ್ಲಿ ಪ್ಯಾನಲ್ 2D ಗ್ರಿಡ್ ಕ್ಲಿಕ್ ಮಾಡಿ ಮತ್ತೆ ಎಂಟರ್ ಕೊಟ್ಟರೆ ನೋಡಿ ಗ್ರಿಡ್ ಇದು ಇವಾಗ ಬಂದಿದೆ ಇದರ ಮೇಲೆ. ಸೊ ಇದೇ ಥರ ನೆಕ್ಸ್ಟ್ ಮಾಡ್ತಾ ಹೋಗುದು. ಇವಾಗ ಈ ಸರ್ಫೇಸ್ ಮೇಲೆ ಅಗೇನ್ ಪ್ಯಾನಲ್, ಕ್ರಿಯೇಟ್ ಪ್ಯಾನಲಿಂಗ್ ಗ್ರಿಡ್, ಸೆಲೆಕ್ಟ್ ಡೊಮೈನ್ ನಂಬರ್. ನೋಡಿ ಇವಾಗ ನಾವು ಇನ್ಕ್ರೀಸ್ ಮಾಡಬೇಕು. ಇದು ಹೈಟ್ ಬಂದ್ಬಿಟ್ಟು ಎಷ್ಟು ಬರುತ್ತೆ, ಆಲ್ಮೋಸ್ಟ್ 108. ಸೊ ನಾನು ಆಲ್ಮೋಸ್ಟ್ 100 ಕೊಟ್ಟರೆ ಹೇಗಿರುತ್ತೆ ಬೈ, ಯಾ 100, ಇದು 30 ಕೊಡ್ತೇನೆ, 30. ಸೊ ಆಲ್ಮೋಸ್ಟ್ ಸ್ಕ್ವೇರ್ ಕರೆಕ್ಟ್. ಇವಾಗ ಎಂಟರ್, 2D ಎಂಟರ್. ನೋಡಿ ಇವಾಗ ಕರೆಕ್ಟ್ 30 ಜಾಯಿನ್ ಆಗಿ ಗ್ರಿಡ್, ಇಷ್ಟು ಗ್ರಿಡ್ ಕ್ರಿಯೇಟ್ ಆಗಿದೆ ಅಲ್ವಾ. ಸೇಮ್ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರೆ ಆಯಿತು. ಇದಕ್ಕೆ ಕೂಡ ಕ್ರಿಯೇಟ್ ಡೊಮೈನ್ ನಂಬರ್, ಇದು ಹೈಟ್ ಬಂದ್ಬಿಟ್ಟು ಹೈಟ್ ಟೇಪರ್ ಇದು 8, ಟೇಪರ್ 8 ಅಲ್ವಾ. ಸೊ ಈ 8 ಕೊಡ್ತಾರೆ, ಯು 8,
V30 ಇಟ್ಟರೆ V30 ಎಂಟರ್ ಫ್ರಮ್ ಗ್ರಿಡ್ ಟು ಡಿ ಎಂಟರ್. ಎಸ್, ಪರ್ಫೆಕ್ಟ್. ನೆಕ್ಸ್ಟ್ ಈ ಸರ್ಫೇಸ್ಗೆ ಕ್ರಿಯೇಟ್ ಡೊಮೈನ್ ನಂಬರ್. ಇದರ ಹೈಟ್ ಯು ಎಷ್ಟಿದೆ 14. ಸೊ 14 ಆಯಿತು. ವಿ ಬಂದ್ಬಿಟ್ಟು 6.5 6 ಕೊಟ್ಟರೆ ಇವಾಗ ವರ್ಟಿಕಲ್ 14 ಕೊಟ್ಟು ಇದನ್ನು 6 ಎಷ್ಟಿದೆ 30. ಎಸ್, 30 ಮಿಸ್ಟೇಕ್. ನೋಡಿ, ಪರ್ಫೆಕ್ಟ್ ಜಾಯಿನ್ ಆಗಿದಲ್ವಾ. ಎಲ್ಲ ಕಡೆ ಆಗಿದೆ. ಇವಾಗ ಖಾಲಿ ಗ್ರಿಡ್ಡನ್ನು ಕಾಪಿ ಮಾಡಬೇಕು. ಸೊ ಗ್ರಿಡ್ ಕಾಪಿ ಮಾಡಲಿಕ್ಕೆ ಒಂದು ಕಮಾಂಡ್ ಇತ್ತು, ಸೆಲ್ ಮೆಶ್ ಅಂತ. ಸೆಲ್ ಮೆಶ್ ಎಂಟರ್ ಕೊಟ್ಟರೆ ಫುಲ್ ಸೆಲ್ ಇದಾಗ ಕಾಪಿ ಆಗುತ್ತೆ. ಮತ್ತು Ctrl+C, ಅದಾದ ನಂತರ ನ್ಯೂ ಫೈಲ್ ಓಪನ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿ, ನಂತರ ಫೈಲ್ ಹತ್ರ ಬಂದು ಇಲ್ಲಿ ಪ್ರಿಂಟ್. ಓಕೆ, ಪ್ರಿಂಟ್ ಅಲ್ಲ ಸಾರಿ, ಸೇವ್ ಆ್ಯಸ್ ಇದು ಮ್ಯಾವಿಟ್ GDF ಫೈಲ್ ಈ ಥರ ಸೇವ್ ಮಾಡಬೇಕು. ನಾನು ಈಗ ಡೌನ್ಲೋಡ್ಸಲ್ಲಿ ಅಥವಾ ಇದೆ 1.1. ಕೊಟ್ಟು ಎಂಟರ್ ಕೊಡಬೇಕು. ಓಕೆನಾ? ಎಂಟರ್ ಕೊಡಲಿಲ್ಲ ಅಂದರೆ ಸೇವ್ ಆಗಲ್ಲ. ಇವಾಗ ಎಂಟರ್ ಕೊಟ್ಟಿದ್ದೇನೆ, ಸೇವ್ ಆಗಿರುತ್ತೆ. ಅಪ್ಡೇಟೆಡ್ ನೋಡಿ, ಇದು ಅಪ್ಡೇಟೆಡ್. ಇದನ್ನು ನೋಟ್ ಪ್ಯಾಡಲ್ಲಿ ಓಪನ್ ಮಾಡಿದರೆ ಜಸ್ಟ್ ಒನ್ಸ್ ಈ ಥರ ಬಂದರೆ ಡನ್. ಸೊ ಇವಾಗ ಇಲ್ಲಿಗೆ ಮೆಶ್ ಕ್ರಿಯೇಟ್ ಆಗಿದೆ. ಥ್ಯಾಂಕ್ ಯು.